ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಆರ್ಪುರಂನಲ್ಲಿ ಒಂದೇ ಕುಟುಂಬದ ತ್ರಿಬಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ನ್ಯಾಯಾಧೀಶರ ಮುಂದೆ ಖತರ್ನಾಕ್ ಕೆನೆತ್ ಹಾಜರಾಗಿದ್ದ. 47ನೇ ಎಸಿಜೆಎಂ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ಪೊಲೀಸರು. ಆರೋಪಿಯನ್ನ 15 ದಿನ ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ ಜಡ್ಜ್. ಆರೋಪಿಯನ್ನ ವಶಕ್ಕೆ ಪಡೆದು ಕೆಆರ್ಪುರಂ ಪೊಲೀಸರಿಂದ ವಿಚಾರಣೆ ಮಾಡಲಾಗ್ತಾ ಇದೆ. ಕೊಲೆ ಮಾಡಿದ್ಯಾಕೆ, ಅದರಲ್ಲಿ ಕೆನೆತ್ ಪಾತ್ರವೇನು, ಲೋನ್ ವಿಷಯಕ್ಕೆ ಕೊಲೆ ಮಾಡಿದ್ದ, ಶ್ವೇತಾಳ ಪ್ಲಾನ್ ಏನಾಗಿತ್ತು, ಇಬ್ರು ಕೊಲೆ ಮಾಡಿದ್ದ, ಶ್ವೇತಾಳೆ ಕೊಲೆ ಮಾಡಿದ್ದ ಅಂತೇಳೆಲ್ಲ ವಿಚಾರಣೆ ಮಾಡ್ತಿದ್ದಾರೆ. ಅಗತ್ಯ ಬಿದ್ರೆ ಶ್ವೇತಾ ಹಾಗೂ ಕೆನೆತ್ ಇಬ್ರನ್ನು ಮುಖಾಮುಖಿ ಕೂರಿಸಿ ವಿಚಾರಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಯಾಕೆಂದ್ರೆ ಇಬ್ರು ಕೂಡ ವಿಭಿನ್ನವಾದ ಹೇಳಿಕೆಗಳನ್ನ ಕೊಟ್ಟಿದ್ದೆ, ಆದ್ರೆ ಇಬ್ರನ್ನು ಮುಖಾಮುಖಿಯಾಗಿ ಕೂರಿಸಿ ವಿಚಾರಣೆ ಮಾಡ್ತಾರೆ ಪೊಲೀಸರು. ಸದ್ಯ ಪೊಲೀಸರ ಕಸ್ಟಡಿಯಲ್ಲಿರುವಂತ ಕೆನೆತ್ ಆತನ ಹೇಳಿಕೆಯನ್ನ ಪಡ್ಕೊಳ್ತಾ ಇದ್ದಾರೆ. ಪೊಲೀಸರು ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ಕೊಲೆ ಮಾಡಿದ್ಯಾಕೆ, ಲಕ್ಷ ಸಾಲ ಮಾಡಿದ್ರಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆನಾ, ಅಥವಾ ಶ್ವೇತಾ ಮಾತ್ರ ಕೊಲೆ ಮಾಡಿದ್ದ, ಇಬ್ರು ಸೇರ್ ಮಾಡಿದ್ದ ಅಂತ.